ವಾರ್ತೆಗಳ ವಿವರ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅತ್ಯದ್ಭುತ ಆಡಳಿತವನ್ನ ನೀಡಿದ್ದು ಪಂಚ ಗ್ಯಾರಂಟಿಗಳ ಮೂಲಕ ಬಡವರ ಧ್ವನಿಯಾಗಿ ಕೆಲಸವನ್ನ ಮಾಡಿದ್ದಾರೆ. ಅವರ ಹಾದಿಯಲ್ಲೇ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯವನ್ನ ಮುನ್ನಡೆಸಲಿದ್ದಾರೆ ಅಂತ ಸಂಸದ ಶ್ರೇಯಸ್ ಪಟೇಲ್ ಹೇಳಿದ್ದಾರೆ. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಹಾದಿಯಲ್ಲೇ ರಾಜ್ಯವನ್ನ ಮುನ್ನಡೆಸಲಿದ್ದು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಉತ್ತಮ ಆಡಳಿತ ನಡೆಸಲಿದ್ದಾರೆ. ಡಿಕೆಶಿ ಅವರ ನೇತೃತ್ವದಲ್ಲಿ ರಾಜ್ಯಕ್ಕೆ ಇನ್ನೂ 2 ವರ್ಷ ಉತ್ತಮ ಆಡಳಿತ ಸಿಗಲಿದ್ದು 2028ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಜಿಲ್ಲೆಯ ಜನರ ಸಮಸ್ಯೆಗಳು, ಅಭಿವೃದ್ಧಿ ಮತ್ತೆ ಜನರ ನಾಡಿ ಮಿಡಿತವನ್ನ ಅರಿಯುವ ನಾಯಕತ್ವಕ್ಕೆ ಸಚಿವ ಸ್ಥಾನ ನೀಡಬೇಕೆಂದು ಕೇಳಿದ್ದೇವೆ. KM ಶಿವಲಿಂಗೇಗೌಡ ಅವರಿಗೆ ಸಚಿವ ಸ್ಥಾನ ಸಿಗುತ್ತದೆ ಎಂಬ 100ಕ್ಕೆ 100 ವಿಶ್ವಾಸ ನನಗಿದೆ ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವಂತೆ ಪಕ್ಷದ ಹೈಕಮಾಂಡ್ಗೆ ಮನವಿ ಮಾಡಿದ್ದೀವಿ. 2ನೇ ಹಂತದಲ್ಲಿ ಹಾಸನ ಜಿಲ್ಲೆಗೆ ಸೂಕ್ತ ಪ್ರಾಮುಖ್ಯತೆ ದೊರೆಯಲಿದೆ ಅಂತ ಭರವಸೆ ಇದೆ ಅಂತ ಹೇಳಿದ್ರು. ನಿರ್ಲಕ್ಷ್ಯದಿಂದಲೇ ಪ್ರಾಣವನ್ನು ಕಳ್ಕೊತಾ ಇದ್ದಾರೆ. ಹಾಗಾಗಿ ನಾನು ಮನವಿಯನ್ನು ಮಾಡ್ತೀನಿ. ನಮಗೆ ಹೇಗೆ ಹೃದಯ ನಮಗೆ ಏನಂತ ಹೇಳ್ತಾರಲ್ಲ, ಮೆದುಳು ಎಷ್ಟು ಮುಖ್ಯವೋ ನಮಗೆ ಹೃದಯನೂ ಅಷ್ಟೇ ಮುಖ್ಯ. ಹೃದಯದಷ್ಟೇ ಮನುಷ್ಯನ ಜೀವ ಇರೋಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಹೃದಯ ನಮ್ಮ ಜವಾಬ್ದಾರಿ. ನಮ್ಮ ಹೃದಯದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಇದಾಗಿರ್ತದೆ. ಹಾಗಾಗಿ ನೀವು ಮಾಧವ ಮಿತ್ರವ್ರಿಗೆ ಮನವಿಯನ್ನು ಮಾಡ್ತೀನಿ. ಎಲ್ಲರೂ ಈ ಒಂದು ಆಸ್ಪತ್ರೆ ಇವತ್ತು ಕಾರ್ಡಿಯಾಕ್ ಕೇರನ್ನು ಏನು ನಾವು ತೆರೆದಿದ್ದಾರೆ, ಇದನ್ನು ಅದೆಷ್ಟು ಜನಕ್ಕೆ ನಮ್ಮ ಸಾರ್ವಜನಿಕರ ಪ್ರಚಾರವನ್ನು ಮಾಡಿ ಈ ಒಂದು ಜನಪ್ರಿಯ ಕಾರ್ಡಿಯಾಕ್ ಕೇರ್ನ ಸದುಪಯೋಗಪಡಿಸ್ಕೊಳ್ಳಿ ಅಂತ ಮನವಿಯನ್ನು ಮಾಡ್ತೀನಿ. ಕಾರ್ಡಿಯಾಕ್ ಕೇರ್ ಬಗ್ಗೆ ಮುಗಿಸ್ತೀನಿ ಸರ್ ಹೇಳಿ. ಹಾಗಾಗಿ ಎಲ್ಲ ಅಲ್ಲ, ಈಗ ಅದೇ ಮಾತಾಡಿದ್ರೆ ಈಗ ABRK ಇರ್ಬೋದು, ರಾಜ್ಯದಲ್ಲಿ ಯಾವ್ಯಾವುದು ಆರೋಗ್ಯ ಇಲಾಖೆ ಯೋಜನೆಗಳಿದ್ದಾವೆ ರೋಗಿಗಳಿಗೆ, ಅದನ್ನೆಲ್ಲ ಈ ಆಸ್ಪತ್ರೆಯಲ್ಲಿ ನಮ್ಮ ಜನಪ್ರಿಯ ಕಾರ್ಡಿಯಾಕ್ ಕೇರಲ್ಲಿ ನಗದು ರಹಿತವಾಗಿದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಕಾಯಿಲೆ ಆಗಿರ್ಬೋದು, ಏನಾಗಿರ್ಬೋದು, ಮನುಷ್ಯನ ಕೇಳಿಬಿಟ್ಟು ಬರಲ್ಲ. ಹಾಗಾಗಿ ಎಲ್ಲರೂ ದುಡ್ಡು ಹಿಡ್ಕೊಂಡೇ ಇರಲ್ಲ ಆಸ್ಪತ್ರೆಗೆ ಬಂದಾಗ. ಹಾಗಾಗಿ ಇಂಥದ್ದು ಸದುಪಯೋಗಪಡಿಸ್ಕೊಳ್ಳಿ ಅಂತ ಕೇಳ್ತೀನಿ. ಜೊತೆಗೆ ABRK ಅಂತೂ ಅತ್ಯಂತ ಒಳ್ಳೆಯ ಒಂದು ಯೋಜನೆ ಆಗಿದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತಲೂ ಸಹ ನಾನು ಮನವಿಯನ್ನು ಮಾಡ್ತೀನಿ. ಡಿಕೆ ಶಿವಕುಮಾರ್ ಅವರು ಸೇವೆ ಮಾಡಿದ್ದಾರೆ, ಜಿಲ್ಲೆಗೆ ಯಾವ ರೀತಿ ನಿರೀಕ್ಷೆ? ಈಗ 3 ವರ್ಷ ಅತ್ಯದ್ಭುತವಾಗಿ ಆಡಳಿತವನ್ನು ಕೊಟ್ಟು ಜನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅದ್ಭುತವಾದಂಥ ಆಡಳಿತವನ್ನು ಕೊಟ್ಟಿದ್ದರು. ಪಂಚ ಗ್ಯಾರಂಟಿಗಳ ಜೊತೆಗೆ ಜನರ ನಾಡಿ ಮಿಡಿತ ಆಗಿರ್ಬೋದು, ಬಡವರ ಧನಿಯಾಗಿದ್ದರು ಸಿದ್ದರಾಮಯ್ಯ ಸಾಹೇಬರು. ಅವರ ಒಂದು ದಿಂದ ಇವಾಗ ನಿನ್ನೆ ನೂತನ ಮುಖ್ಯಮಂತ್ರಿಯಾಗಿ ನಮ್ಮ ನಾಯಕರಂತಹ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಹಾದಿಯಲ್ಲಿ ನಡೆಸ್ಕೊಳ್ಳುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಜೊತೆಗೆ ಏನು ಅವ್ರಿಗೆ ಪಕ್ಷ ಅಂತ ಹೇಳಿದ್ರೆ ಶಿಸ್ತಿನ ಸಿಪಾಯಿ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಸಾಹೇಬರು. ಅವರು